ನಮಸ್ಕಾರ. ಒಂದು 1000 ಜನ ಕೂಲಿ ಬೆಲೆ ಮೂಡುಬಿದ್ರೆ ಪೇಟೆಗೆ ಹೋಗ್ಬೇಕು ಕ್ರಾಸ್ ಮಲ್ಪರ್ ಇಜ್ಜಾಕ್ಲೆ ಅಂಚಿ ಕ್ರಾಸ್ ಮಲ್ಪರ್ ಒಂದು ಇಜ್ಜಿ ಸರ್ವಿಸ್ ಆಲ್ರೆಡಿ ಎಸ್ಟಿಮೇಟ್ ಮತ್ತು ಕ್ರಾಸ್ ಮಲ್ಪರ್ ಇದ್ದು ಒಂದು ನೆಟ್ಟೆ ಕ್ರಾಸ್ ಔಟ್ ಇತ್ತೆ ಲಾಸ್ಟ್ ಟೈಮ್ ಒಂದು ಹೈಸ್ಕೂಲ್ದ ಹುಡುಗಿ ಡೆಪ್ತ್ ಆಡು ಈ ಫೆನ್ಸ್ನ ಲಾಗಿದ್ದು ಕ್ರಾಸ್ ಮಲ್ಪಡ ಇತ್ತೆ ಮೂಡುಬಿದ್ದಿಡ್ದು ಬತ್ತನಾಕ್ಲೆ ಆಮೇಲೆ ಪೋಡುಂದಂಡ ಓಪನಿಂಗ್ ಇಜ್ಜಿ ಪ್ಲಸ್ ಕ್ರಾಸ್ ಮಲ್ಪನಾಗ 2 ಜನ ಡೆಪ್ತ್ ಆಯ್ತು ನನಗೆ ಇಲ್ಲಿ ಒಂದು ಕ್ರಾಸ್ ಮಲ್ಪರ್ ಬಿಡೋದು ಜೋಕಲ್ ಏರ್ಲ ಹೋಗ್ಬಿಡಿ ಗೊತ್ತಿದೆ ಓಪನಿಂಗ್ ಇಲ್ಲೇ ಓಪನಿಂಗ್ ವೆಹಿಕಲ್ ಅಂತ ವೆಹಿಕಲ್ ಕಂಬ ಮಾಡ್ದು ನಡತ್ತು ಬರ್ಬೇಕು ವೆಹಿಕಲ್ ಕೊಟ್ಟ ಕೂಡ ಕ್ರಾಸ್ ಮಾಡ್ಬೇಕು ಇಂಚ ಗೊತ್ತಂಡ ಒಂಜಿ ಮೂಜಿ ಬಿಡ್ದ ಓಪನಿಂಗ್ ಒಂಜಿ ಕಂಬ ಗೊತ್ತು ಅಲ್ಲಿ ಜನಕ್ಕೂ ಮಾತ್ರ ವೆಹಿಕಲ್ ಭಾಷ ಇರೋದು ಭಾಷ ಅನ್ನ ಕೂಡ ಅಡ್ಡ ಕಡೆ ಸರ್ವಿಸ್ ರೋಡ್ ಮಂತ್ದ ಫ್ಲೈಓವರ್ ಓಪನ್ ಆಗಿಬಿಡ್ತಾ ಆಪ್ಷನ್ ಬೆಸ್ಟ್ ವಾಕಿಂಗ್ ಏನು ಚಾನ್ಸ್ ಜೋಕುಲೆ ಬಂದ ಸ್ಕೈ ವಾಕ್ ಮಲ್ತ್ ಪ್ರೊವಿಷನ್ ಕೊರಲಿ ಸ್ಕೈ ವಾಕ್ ಬಟ್ ಜೋಕುಲ್ ಯೂಸ್ ಮಾಡ್ಕೊಂಡು ಬಾರಿ ಸ್ಕೈ ವಾಕ್ ಆಪ್ಷನ್ ಕೊರಲಿ ಯಾರು ಮಾಡ್ಲಿಕ್ಕೆ ಮಸ್ತ್ ಗೇಟ್ ಅವು ಯೂಸ್ ಆಗ್ತದೆ ಸ್ಕೈ ವಾಕ್ ನೆಟ ಬ್ಯಾಂಗ್ಳೂರ್ ಪೂರ ಪೋವೆ ನೆಟ ತಕ್ಲಿಕ್ಕೆ ಹೆಸರು ಸಾಲೆ ಪೋವೆ ಸ್ಕೈ ವಾಕ್ ನೀವು ಪ್ರೈಮರಿ ಸ್ಕೈ ವಾಕ್ ಇರೆ ಬಟ್ ಯೂಸ್ ಮಾಡ್ಕೊಂಡು ನೆಟ ಕ್ರಾಸ್ ಅಂಡರ್ ಪಾಸ್ ಕೊಡ್ಬೇಡ ಅವೇ ಸಮಸ್ಯೆ ಇದೆ ಸ್ಕೈ ವಾಕ್ ಪ್ರಪೋಸ್ ಮಾಡ್ಕೊಳ್ಳಿ ಎಲ್ಲ ಯೂಸ್ ಮಾಡ್ಕೊಳ್ಳಿ ರೋಡ್ ಕ್ರಾಸಿಂಗ್ ಕೊಡ್ಚೆ ರೋಡ್ ಕ್ರಾಸಿಂಗ್ ಕೂಡ ಕೊಡ್ತೇವೆ ಅದು ಸ್ಪೀಡ್ ಬರ್ತೀರ ಹೌದಾ ಫಾಸ್ಟ್ ಹೋಗ್ತೀರಿ ಈ ಆಕ್ಸಿಡೆಂಟ್ ಆಗ್ತದೆ ಅಂಚನೆ ಫಾಸ್ಟ್ ಸರ್ ವೆರಿ ಫಾಸ್ಟ್ ಅಲ್ಲಿ ತಿರ್ದು ಕೆಸರ್ಗೆ ದಂಡ ಹೋಗ್ಬೇಕಪ್ಪ ಕೆಸರ್ಗೆ ಅಲ್ಲ ಈಗ ಸರ್ವಿಸ್ ರೋಡ್ ಆಗ್ತದೆ ಸರ್ ಆಮೇಲೆ ಅದು ಸಮಸ್ಯೆ ಇಲ್ಲ ಅಲ್ಲ ಇದಕ್ಕೆ ಜೀಬ್ರಾ ಪೆಡೆಸ್ಟ್ರಿಯನ್ ಕ್ರಾಸ್ ಹಾಕಿ ಅದು ಜಿಗ್ಜಾಗ್ ಇಡ್ಬೋದಲ್ಲ ನೋಡು ಏನು ಟೆಕ್ನಿಕಲ್ ಯಾವ್ದು ಫಿಸಿಬಲ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಸೇಫ್ಟಿ ನೋಡಬೇಕು ದಕ್ಷಿಣ ಕನ್ನಡ ಪೊಲೀಸ್ ಬ್ಯಾರಿಕೇಡ್ ಹಾಕಲಿಲ್ಲ 2-3 ಪೆಡೆಸ್ಟ್ರಿಯನ್ ಕ್ರಾಸ್ ಮಾರ್ಕ್ ಮಾಡಲಿ ಒಂದೇ ಒಂದು ರೈಟ್ ಸೈನ್ ಬೋರ್ಡ್ ಇಲ್ಲ ಕ್ರಾಸ್ ರೋಡ್ ಬರುತ್ತಿಲ್ಲ ಸೈನ್ ಬೋರ್ಡ್ ಇಲ್ಲ ಅಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಮುಗ್ರೋಡಿಯವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಇಲ್ಲೇನು ಪ್ರಯೋಜನ ಇಲ್ಲ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ ದಯವಿಟ್ಟು ಇದು ನಾವು 3 ಕಿಲೋಮೀಟರ್ ಆ್ಯಕ್ಚುಲಿ ಸಾಧಾರಣ 400 ಮೀಟರ್ ಎದುರು ಮಾಡ್ತಾರೆ ಅವೆಡ್ದು ಆ್ಯಕ್ಚುಲಿ 5 ಗಂಟೆಗಿತ್ತು ಪ್ರಾಬ್ಲಮ್ ಆಗ್ತದೆ ಎಂಗ್ಲಾಗಿತ್ತು ಫ್ಲೈಓವರ್ ಮಲ್ಪರ ಸಾಧ್ಯತೆ ಉಂಟು ಬಟ್ ಅಲ್ಪ ಐತೆ ರೋಡ್ ಹೈಟ್ ಮಲ್ತೇವೆ ಹೈಟ್ ಮಲ್ತಂಡ ನನ್ನವಳ ಅಂತ ಹೈಟ್ ಮಲ್ತಂಡ ಬೋರ್ದ ಗಾಡಿ ಪಾಸ್ ಆಗ್ತದೆ ಅಂಚಾರ ಸ್ವಲ್ಪ ಎಲೆಕ್ಟ್ರಿಕಲ್ ಲೈನ್ ಅವೆಲ್ಲ ಶಿಫ್ಟ್ ಮಲ್ಪೋದು ಐತೊಟ್ಟಿಗೂ ಡೌನ್ಗೆ ಎಂಗ್ಲಿಗೆ ಹೋನಾಗ ಅವಳು ತಲ್ಪಂಡಲ್ಲ ಒಂಜಿ ಜಸ್ಟ್ ಒಂಜಿ 50 ಮೀಟರ್ ಅಲ್ಲ ಒನ್ ವೇದ ಲೆಕ್ಕ ಮಲ್ಪೋದು ಬರ್ರ ಬೇತೇನೆ ಹೈವೇಗೆ ಜಾಯ್ನ್ ಅವರ ಅಂಚಿಡ್ ಬರ್ಪನ ಬೇತೇನೆ ಪೋಪನ ಬೇತೇನೆ ಮಾಡ್ಬೋದು ಇದನ್ನ 100% ಅವು ಆಕ್ಸಿಡೆಂಟ್ ಝೋನ್ ಅಂಚಾಪ ಸರ್ ಏನೇ ಸರ್ವಿಸ್ ರೋಡ್ ಮಾಡಿಬಿಟ್ಟು ಇಲ್ಲಿ ಒಂದು ಕ್ರಾಸ್ सब लोग आके सामने मेरे
इस रोड में पार्किंग कर रहे हो बड़ा बड़ा ट्रक आकर तो इधर जो रेलिंग डाला है ना, इधर जो रेलिंग डाला है वैसे इधर रेलिंग पार्किंग नहीं करते साइड पर रेलिंग डालो उस टाइम में पार्किंग कोई भी नहीं करता कितना है सर्विस रोड में से कितना है 7 ರೈಲಿಂಗ್ ಮಾಡ್ಬಿಡ್ರಿ ರೈಲಿಂಗ್ ಮಾಡ್ದಾಗಲೇ ಕಂಪನಿಗಳು ಇದ್ದಾರೆ ಮಾತ್ರ ಜಸ್ಟ್ ಲೈಬ್ರರಿ सब जगह 7 मीटर है 7 मीटर से ज़्यादा कहीं नहीं। मेन गैरेज में 7 ಮೀಟರ್ ನೇತು ಗೊತ್ತಿದೆ 7 ಮೀಟರ್ 7 ಮೀಟರ್ ಇವತ್ತು ಅಂಚಿಗೆ ಇದು ಅಪ್ಪ 8 ಮೀಟರ್ ರೆಡ್ ಸೈಡ್ ಅನ್ನ 14 ಅಂದು ಸರ್ ಅವಲಿಕ್ಕೆ ಸರ್ ನೆಕ್ಸ್ಟ್ ರೋಜ್ ಉಂಟು ಒಂತ ಗೋಡೆಡೆ ಹೋಗ್ತುಂಟು ಕೂಡ ಸರ್ ಅವನು दाखल ट्रक ಏನು ಬಂದ್ಬದ್ದಪ್ಪಾಗ ಕಂಪ್ಲೇಂಟ್ ಕೊರಲೆ ಪಾರ್ಕಿಂಗ್ ಮಾಡ್ತಾರೆ ಒಬ್ಬಕ್ಕೆ ಎನ್ಎಚ್ ಮಾತ್ರ ಸಮಸ್ಯೆ ಆಗ್ತದೆ ರೋಡ್ ಓಲ್ಲ ಸರ್ವಿಸ್ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿ ಪೊಲೀಸ್ ತಗೊಳ್ಳಲ್ಲ ಕರೆಕ್ಟ್ ಅದು ಮಲ್ಪ ಅಂದ್ರೆ ಗಾಡಿ ಬರೋದು ಅವಳು ಇತ್ತ ಏರ್ ಸೈಟ್ ಬುರುವರು ಬಂದ್ರೆ ಯಾನ ಮನೆ ಮಲ್ದಿ ಈನಿ ಗಾಡಿ ಶಬ್ದ ಒಂದು ನಮ್ಮ ಕರ್ನಾಟಕದಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಪಾರ್ಟಿಯ ಪ್ರಮುಖರು ಇಲ್ಲಿ ಹಲವಾರು ಆಕ್ಸಿಡೆಂಟ್ಗಳಾಗ್ತಾ ಇರುವ ಕಾರಣಕ್ಕೆ ಒಂದು ಸಲ ಅಧಿಕಾರಿಗಳ ಜೊತೆ ನಾನು ಬಂದಿದ್ದೇನೆ. ಹಿಂದೆ 3 ಸರಿ ಶಾಸಕರು ಕೂಡ ಬಂದಿದ್ದರು, ಬೇರೆ ಅಧಿಕಾರಿಗಳನ್ನು ಕೂಡ ಕಳಿಸಿದ್ವಿ ಮತ್ತು ಪೊಲೀಸ್ನವರು ಕೂಡ ಬಂದಿದ್ದರು. ಇಲ್ಲಿ ಒಂದು ಇರುವಂಥದ್ದು 600 ಮೀಟರ್ನಲ್ಲಿ 600 ಮೀಟರ್ ಗ್ಯಾಪ್ ಏನಿದೆ ಅಲ್ಲಿ ಸರ್ವಿಸ್ ರೋಡ್ ಇಲ್ಲ ಅನ್ನುವಂಥದ್ದು ಒಂದು ಎಲ್ಲರದ್ದು ಬೇಡಿಕೆ ಇತ್ತು. ಹಾಗಾಗಿ ಅದಕ್ಕೆ ಈಗಾಗಲೇ ನಾವು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಸಚಿವರ ಹತ್ರ ಮತ್ತು ಬೆಂಗಳೂರಿನ RO ಆಫೀಸ್ನಲ್ಲಿ ಮಾತನಾಡಿದೆ. ಅವರು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ ಮತ್ತು ಎಸ್ಟಿಮೇಟ್ ಮಾಡುವಂಥ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದೆ. ಎಸ್ಟಿಮೇಟ್ ಆದ ನಂತರ ಅಲ್ಲಿ ಒಂದು ಅಪ್ರೂವಲ್ ಸಿಗ್ತದೆ. ಪ್ರೊಸೀಜರಲ್ ಕೆಲಸ ಇದೆ, ಬಟ್ ಅದು 600 ಮೀಟರ್ ಸರ್ವಿಸ್ ರೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎರಡನೇ ಬೇಡಿಕೆ ಜನರದ್ದಿರುವಂಥದ್ದು ಇಲ್ಲಿ ಒಂದು ಕ್ರಾಸಿಂಗ್ಗೆ ಬೇಕಾದದ್ದು. ಕ್ರಾಸಿಂಗ್ ಈಗ ಸ್ಕೈ ವಾಕ್ನ ಒಂದು ಆಪ್ಷನ್ ಇರುವಂಥದ್ದು, ಅದು ಸಾರ್ವಜನಿಕರ ಹತ್ರ ಮತ್ತು ಶಾಸಕರ ಹತ್ರ ಮಾತನಾಡಿ ಏನು ಮಾಡುವುದನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಅದನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ಒಟ್ಟಾರೆಯಾಗಿ ಹೆದ್ದಾರಿ ಆದಷ್ಟು ಶೀಘ್ರ ಆಗಬೇಕನ್ನುವಂಥದ್ದು ನಮಗೆಲ್ಲರಿಗಿರುವಂಥ ವಿಷಯ. 2-3 ಕಡೆಗಳಲ್ಲಿ ಲ್ಯಾಂಡ್ ಎಕ್ವಿಸಿಷನ್ನ ಸಮಸ್ಯೆ ಇದೆ ಮತ್ತು ಪ್ಲ್ಯಾನ್ ಎಲ್ಲ ಹಿಂದೆ ಆಗಿರುವಂಥದ್ದು. ಹಾಗಾಗಿ ಪ್ಲ್ಯಾನ್ನ ಅನುಗುಣವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ನಾನು ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತೇನೆ. ಹಿಂದೆ ಇರುವಂಥ ಹೆದ್ದಾರಿ ಸಣ್ಣದಿತ್ತು, ಈಗ 4 ಲೇನ್ ಆಗಿ ಹೆದ್ದಾರಿ ದೊಡ್ಡದಾಗಿದೆ. ಎಲ್ಲ ಸಾರ್ವಜನಿಕರಲ್ಲೂ ಕೆಲಸ ಆಗುವಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಈ ರಸ್ತೆಗಳಲ್ಲಿ ಹೋಗಬೇಕು ಮತ್ತು ಈಗಾಗಲೇ ಹೆದ್ದಾರಿ ಇಲಾಖೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಎಲ್ಲ ಕಡೆಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಹಾಕಿಕೊಂಡು ಅಪಘಾತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆದಷ್ಟು ವಹಿಸಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ ಮತ್ತು ಸರ್ವಿಸ್ ರೋಡ್ನ ಕೆಲಸವನ್ನು ಆದಷ್ಟು ಶೀಘ್ರ ಪ್ರಾರಂಭ ಮಾಡ್ತೇನೆ. ಹೈವೇಲಿ ಅದು ಆಪ್ಷನ್ ಇದೆ. ಅಲ್ಲ, ಹೇಗೂ ಈಗ ಎಸ್ಕೇಪ್ ಇದೆ ಅಲ್ಲ, ಅಲ್ಲಿ ಹೈಟ್ ಇದೆ ಅಲ್ಲ, ಹೈಟ್ ಇಂದ ಜಸ್ಟ್ ಒಂದು ಓವರ್ ಬ್ರಿಡ್ಜ್ ಥರ ಮಾಡಿ ಸರ್. ಅದು ಕೆಳಗಿದೆ, ಅಲ್ಲ, ಒಂಚೂರು ಟ್ರೈ ಮಾಡಿ. ಟ್ರೈ ಮಾಡೋದು ಹಾಗೆ ಟ್ರೈ ಮಾಡೋದು. ಈಗ ಅದು ಕೆಳಗಿದೆ, ಇದು ಮೇಲೆ ಸಣ್ಣ ಸರ್ವಿಸ್ ರೋಡ್ ಮಾಡ್ತಾ ಇದ್ದೀವಿ. ಸ್ಕೈ ವಾಕ್ ವರ್ಕ್ ಪ್ರಾಕ್ಟಿಕಲ್ ಕೂಡ ಗೊತ್ತಿದೆ. ಟೆಕ್ನಿಕಲಿ ಫೀಸಿಬಲ್ ಇತ್ತು ನೋಡಿ, ನನಗೆ ಗೊತ್ತಿಲ್ಲ.